ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದುರ್ಗಸಿಂಹನ ಒಂದು ಕಥೆಯನ್ನ ಗಮನಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ದುರ್ಗಸಿಂಹನಿಂದ ರಚಿಸಲ್ಪಟ್ಟಂತಹ ಕರ್ನಾಟಕ ಕಾದಂಬರಿಗಳಿಂದ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕಥೆಯನ್ನ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಈಗಾಗಲೇ ನಾನು ದುರ್ಗಸಿಂಹನ ಬಗ್ಗೆ ನಿಮಗೆ ಕೆಲವು ವಿವರಗಳನ್ನು ಕೊಟ್ಟಿದ್ದೆ. ದುರ್ಗಸಿಂಹನ ಕಾಲ ಕ್ರಿಸ್ತಶಕ 1030-31 ಅಂತೇಳಿ ವಿದ್ವಾಂಸರು ಗುರುತಿಸ್ತಾರೆ. ಇವನು ಸೈಯಡಿ ಗ್ರಾಮದವನು. ಇವನ ತಂದೆ ಈಶ್ವರಾರ್ಯ, ತಾಯಿ ರೇವಕಬ್ಬೆ ಅಥವಾ ದೇವಕಬ್ಬೆ ಅಂತೇಳಿ ಕರೀತಾರೆ. ಇಂತಹ ದುರ್ಗಸಿಂಹ 1ನೇ ಜಗದೇಕಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನಾಗಿ ಸಂಧಿ ವಿಗ್ರಹಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಇಂಥ ದುರ್ಗಸಿಂಹನ ಗುರು ಮಹಾಯೋಗಿಗಳಾಗಿರ್ತಕ್ಕಂಥ ಶಂಕರ ಭಟ್ರು. ಇಂತಹ ಪ್ರತಿಭಾವಂತನಾಗಿರ್ತಕ್ಕಂತಹ ದುರ್ಗಸಿಂಹ ಕನ್ನಡಕ್ಕೆ ಕರ್ನಾಟಕ ಪಂಚತಂತ್ರ ಕಥೆಗಳನ್ನು ತಂದಿರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅನೇಕ ಭಾಷೆಗಳಿಗೆ ಈ ಪಂಚತಂತ್ರ ಕಥೆಗಳು ಅನುವಾದವಾಗಿರ್ತಕ್ಕಂಥದ್ದೇ ಅದರ ವಿಶಾಲತೆಯನ್ನ, ಅದರ ಮಹತ್ವವನ್ನು ನಮಗೆ ಸಾರುತ್ತೆ. ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯನಿಂದ ಬೃಹತ್ ಕಥೆ ಅಂತಕ್ಕಂತಹ ಕೃತಿ ರಚನೆಯಾಗುತ್ತೆ. ಆನಂತರದಲ್ಲಿ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟನಿಂದ ಪಂಚತಂತ್ರ ಕಥೆಗಳು ರಚನೆಯಾಗುತ್ತೆ. ವಸುಭಾಗ ಭಟ್ಟನಿಂದ ರಚಿಸಲ್ಪಟ್ಟಂತಹ ಪಂಚತಂತ್ರ ಕಥೆಗಳನ್ನು ಕನ್ನಡಕ್ಕೆ ದುರ್ಗಸಿಂಹ ಅನುವಾದ ಮಾಡ್ತಾನೆ. ಕರ್ನಾಟಕ ಪಂಚತಂತ್ರ ಕಥೆಗಳು ಅಂತಕ್ಕಂತಹ ಹೆಸರಿನಲ್ಲಿ ಅವನು ತರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇಂತಹ ಕರ್ನಾಟಕ ಪಂಚತಂತ್ರ ಕಥೆಗಳು ಅಂತಕ್ಕಂಥ ಕೃತಿ ಚಂಪು ಪ್ರಕಾರದಲ್ಲಿ ನಾವು ಕಾಣ್ತೀವಿ. ಈ ಕೃತಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಒಂದು ಕಥೆಯೊಳಗೆ ಮತ್ತೊಂದು ಕಥೆ ಅಂತಕ್ಕಂಥದ್ದು ಹಣೆಯಲ್ಪಟ್ಟಿರ್ತಕ್ಕಂತಹದ್ದು, ಬೆರೆತಿರ್ತಕ್ಕಂತಹದ್ದು, ಕಥೆಗಳ ಒಳಗೆ ಉಪಕಥೆಗಳು ಸಾಗಿರ್ತಕ್ಕಂತಹದ್ದು, ಆಕರ್ಷಕವಾಗಿರ್ತಕ್ಕಂತಹ ಸಂಭಾಷಣೆ, ಸಂಕ್ಷಿಪ್ತವಾಗಿರ್ತಕ್ಕಂತಹ ವರ್ಣನೆ, ಒಂದೇ ಅರ್ಥದ ವಿವಿಧ ಸಮಾನಾರ್ಥಕ ಪದಗಳ ಬಳಕೆ ಇಂದ, ಅದರ ನಾವೀನ್ಯತೆಯಿಂದ ದುರ್ಗಸಿಂಹ ರಚಿಸಿರ್ತಕ್ಕಂಥದ್ದು ಬಹಳ ಅದರ ಶ್ರೇಷ್ಠತೆಯನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇವತ್ತಿನ ತರಗತಿಯಲ್ಲಿ ನಾವು ಪಂಚತಂತ್ರ ಕಥೆಗಳಲ್ಲಿ ಒಂದಾಗಿರ್ತಕ್ಕಂತಹ ಶಿವಭೂತಿ ಕಥೆ ಅಂತಕ್ಕಂತಹ ಕಥೆಯ ಕುರಿತು ನಾವು ಅದರ ವಿವರಣೆಯನ್ನು ನಾವು ಇವತ್ತಿನ ತರಗತಿಯಲ್ಲಿ ಪಡೆಯೋಣ. ಪಂಚತಂತ್ರ ಅಂದ ಕೂಡಲೇ ನಮಗೆ ಬಹಳ ಮುಖ್ಯವಾಗಿ ಗಮನಕ್ಕೆ ಬರ್ತಕ್ಕಂತಹದ್ದು 5 ಪ್ರಮುಖ ತಂತ್ರಗಳು ಅಂತೇಳಿ ಹೇಳ್ತಾನೆ. ಭೇದ ಪ್ರಕರಣ, ಪರೀಕ್ಷಾ ಪ್ರಕರಣ, ವಿಶ್ವಾಸ ಪ್ರಕರಣ, ವಂಚನಾ ಪ್ರಕರಣ, ಮಿತ್ರ ಕಾರ್ಯ ವರ್ಣನ, ಹೀಗೆ 5 ತಂತ್ರಗಳ ಮೂಲಕ ಕಥೆಗಳು ಇಲ್ಲಿ ಸಾಕ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಶಿವಭೂತಿ ಕಥೆಗೆ ಒಳಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲವು ಪಾತ್ರಗಳು ಬರ್ತವೆ. ಅದರಲ್ಲಿ ಶಿವಭೂತಿ ಕೂಡ ಒಬ್ಬ ಬ್ರಾಹ್ಮಣ. ಇವನಿಗೆ ಹಲವು ಹೆಸರುಗಳಲ್ಲಿ ದುರ್ಗಸಿಂಹ ಸಂಬೋಧಿಸ್ತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ಕಾಣ್ತೀವಿ. ಪಾರ್ವ, ಬ್ರಾಹ್ಮಣ, ದ್ವಿಜ, ವಸುಧಾಮ ಅಂತಕ್ಕಂಥ ನೆಲೆಯಲ್ಲಿ ಸಂಬೋಧನೆಯನ್ನ ಮಾಡ್ತಾನೆ. ಕಂಬಳಕ ಅಂತಕ್ಕಂತಹ ಮತ್ತೊಂದು ಪಾತ್ರ ಬರುತ್ತೆ. ಇವನನ್ನ ಬೇಡ, ಕಿರಾತ, ಬೇಟೆಗಾರ ಅಂತಕ್ಕಂಥ ನೆಲೆಯಲ್ಲಿ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಚಪಲಕ ಅಂತಕ್ಕಂತಹ ಒಂದು ಪಾತ್ರ ಕಾಣಿಸ್ಕೊಳ್ಳುತ್ತೆ. ಇದನ್ನ ಕಪಿ, ಗೋಲಂಗೋಲ, ಬಲಿಮುಖ ಅಂತಕ್ಕಂತಹ ನೆಲೆಯಲ್ಲಿ ಕರಿತಕ್ಕಂಥದ್ದನ್ನ ನಾವು ನೋಡಬಹುದು. ಆನಂತರದಲ್ಲಿ ಸರ್ಪ ಕಾಣಿಸ್ಕೊಳ್ಳುತ್ತೆ. ಇದನ್ನ ವ್ಯಾಳ ಅಥವಾ ಪಾವು, ಉರುಗ ಅಂತಕ್ಕಂಥ ನೆಲೆಯಲ್ಲಿ ಅವನು ಬೇರೆ ಬೇರೆ ಸಮಾನಾರ್ಥಕ ಪದಗಳ ಬಳಕೆಯನ್ನ ಮಾಡ್ತಾನೆ. ಇಲ್ಲಿ ಹುಲಿ ಕಾಣಿಸ್ಕೊಳ್ಳುತ್ತೆ. ಹುಲಿಯನ್ನ ಪುಲಿ ಅಂತೇಳಿ ಕರೀತಾನೆ, ಶಾರ್ಧೂಲಂ ಅಂತ ಕರೀತಾನೆ, ಪುಂಡರಿಕಂ ಅಂತೇಳಿ ಕರೀತಾನೆ, ವ್ಯಾಘ್ರ ಅಂತೇಳಿ ಇವನು ಅನೇಕ ಹೆಸರುಗಳಲ್ಲಿ ಕರಿತಕ್ಕಂಥದ್ದನ್ನ, ಸಂಬೋಧನೆ ಮಾಡ್ತಕ್ಕಂಥದ್ದನ್ನ ಈ ಶಿವಭೂತಿ ಕಥೆಯಲ್ಲಿ ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿ ಈ 5 ಪಾತ್ರಗಳು ನಾವು ನೆನ್ಪಿಟ್ಕೊಳ್ಬೇಕು.
ಪರೀಕ್ಷಾ ದೃಷ್ಟಿಯಿಂದ ಶಿವಭೂತಿ, ಕಂಬಳಕ ಅಥವಾ ಚಪಲಕ, ಸರ್ಪ ಮತ್ತು ಹುಲಿ, ಇವು 5 ಪಾತ್ರಗಳು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳು. ಹಾಗಾದ್ರೆ ಶಿವಭೂತಿ ಕಥೆ ಹೇಗೆ ಆರಂಭ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಒಂದು ದಟ್ಟವಾಗಿರ್ತಕ್ಕಂತಹ ಅರಣ್ಯದ ಒಳಗೆ ಒಂದು ಹುಲಿ ಈ ಕಂಬಳಕನನ್ನ ಬೇಟೆಯಾಡೋದಕ್ಕೆ ಅವನನ್ನು ಅಟ್ಟಿಸ್ಕೊಂಡು ಬರ್ತಕ್ಕಂಥ ಪ್ರಸಂಗದಿಂದ ಆರಂಭವಾಗುತ್ತೆ. ಹುಲಿಯ ಕೈಗೆ ನಾನು ಎಲ್ಲಿ ಸಿಗಬೀಳ್ತೀನೋ ಅಂತೇಳಿ ಕಿರಾತನಾಗಿರ್ತಕ್ಕಂತಹ ಈ ಕಂಬಳಕ, ಈ ಬೇಟೆಗಾರ, ಈ ಬೇಡ ಏನ್ ಮಾಡ್ತಾನೆ, ಹುಲಿಯ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಭಯದಿಂದ, ಗಾಬರಿಯಿಂದ ಅರಣ್ಯದಲ್ಲಿ ಎಲ್ಲೆಲ್ಲಿ ದಾರಿ ಕಾಣಿಸುತ್ತೋ ಆ ಕಡೆಗೆ ಅವನು ಮುನ್ನುಗ್ಗುತ್ತಾ ಓಡ್ತಾ ಇರಬೇಕಾದ್ರೆ ಹುಲಿ ಅವನನ್ನ ಅಟ್ಟಿಸ್ಕೊಂಡು ಬರೋದಕ್ಕೆ ಆರಂಭವಾಗುತ್ತೆ. ಹೀಗೆ ಭಯದಿಂದ ಓಡಿದಂತಹ ಈ ಬೇಡ ಪುರಾಣ ಕೂಪದೋಳ್ ಅಂತೇಳಿ ಕರಿತಾನೆ. ಪುರಾಣ ಕೂಪ ಅಂದ್ರೆ ಒಂದು ಹಳೆಯ ಬಾವಿ, ಪುರಾತನವಾಗಿರ್ತಕ್ಕಂಥ ಬಾವಿ ಅಂತೇಳಿ ಕರಿತೀವಿ. ಅಂತಹ ಆಳು ಬಾವಿಯ ಒಳಗೆ ವೇಗವಾಗಿ ಹೋದಂತಹ ಈ ಬೇಡ ಅದರೊಳಗೆ ಬಿದ್ದು ಬಿಡ್ತಾನೆ. ಮೊದಲೇ ಬೇಡನ ಮೇಲೆ ವ್ಯಾಘ್ರವಾಗಿರ್ತಕ್ಕಂತಹ ಸಿಟ್ಟಿನಿಂದ, ಕೋಪದಿಂದ ಬರ್ತಕ್ಕಂತಹ ಹುಲಿಯೂ ಕೂಡ ಇಂದು ಮುಂದು ಯೋಚನೆ ಮಾಡದಲೇ ವೇಗವಾಗಿ ಬಂದು ಬೇಡ ಬಿದ್ದಂತಹ ಆ ಪಾಳು ಬಾವಿಯ ಒಳಗೆ, ಆ ಪುರಾತನ ಬಾವಿಯ ಒಳಗೆ ಅದು ಕೂಡ ಬೀಳುತ್ತೆ. ಹೀಗಿದ್ದಾಗ ಅಲ್ಲಿ ಒಂದು ಕಪಿ, ಅಂದ್ರೆ ಚಪಲಕ ಅಂತೇಳಿ ಕರೀತಾನೆ ಅದರ ಹೆಸರನ್ನು. ಈ ಚಪಲಕ ಅಂತಕ್ಕಂಥ ಕಪಿ ಏನ್ ಮಾಡುತ್ತೆ, ಬಾಯಾರಿಕೆಗಾಗಿ ಆ ಹಾಳು ಬಾವಿಯಲ್ಲಿ ನೀರು ಕುಡಿಬೇಕು ಅಂತೇಳಿ ಆ ಬಾವಿಯ ಹತ್ತಿರಕ್ಕೆ ಬಂದಾಗ ಬಳ್ಳಿ ಅಂತ ತಿಳಿದು ಏನ್ ಮಾಡುತ್ತೆ, ಹಾವನ್ನ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ನೀರನ್ನು ಕುಡಿಯುವ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಹಾವಿನ ಜೊತೆಗೆ ಈ ಚಪಲಕ ಅಂತಕ್ಕಂಥ ಕಪಿಯು ಕೂಡ ಆ ಪುರಾತನ ಬಾವಿಯ ಒಳಗೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಆ ಬಾವಿಯ ಒಳಗೆ ಬಿದ್ದವರು ಯಾರ್ಯಾರು ಅಂತಂದ್ರೆ, ಬೇಡ ಆರಂಭದಲ್ಲಿ ಬೀಳ್ತಾನೆ, ಬೇಡನ ನಂತರದಲ್ಲಿ ಹುಲಿ ಬೀಳುತ್ತೆ, ಹುಲಿಯ ನಂತರದಲ್ಲಿ ಕಪಿ ಹಾಗೂ ಸರ್ಪ ಅದರೊಳಗೆ ಬೀಳ್ತಾವೆ. ಹೀಗಿದ್ದಾಗ ಅದೇ ಮಾರ್ಗದಲ್ಲಿ, ಆ ಅರಣ್ಯ ಮಾರ್ಗದಲ್ಲಿಯೇ ಅಹಂಕಾರವಿಲ್ಲದವನು, ದಯಾಪರನು, ಅದೃಷ್ಟಾರ್ಥಿಯೂ ಆಗಿರ್ತಕ್ಕಂತಹ ಉತ್ತಮ ಗುಣವನ್ನ ಉಳ್ಳಂತಹ ಶಿವಭೂತಿ ಅಂತಕ್ಕಂಥ ಬ್ರಾಹ್ಮಣ ಅದೇ ಮಾರ್ಗದಲ್ಲಿ ಅವನು ತೀರ್ಥಯಾತ್ರೆಗಾಗಿ ಹೋಗ್ತಾ ಇರ್ತಾನೆ. ಹೀಗೆ ಆ ಬಾವಿಯ ಹತ್ತಿರ ಅವನು ಬಂದು ಕೂಡಲೇ ಬಾಯಾರಿಕೆಯಾಗಿ ತನ್ನ ಬಳಿ ಇರ್ತಕ್ಕಂತಹ ಒಂದು ಚಿಕ್ಕ ಪಾತ್ರೆಯನ್ನ ತೆಗೆದುಕೊಂಡು ಏನ್ ಮಾಡ್ತಾನ ಅವನು, ಆ ಕಮಂಡಲಕ್ಕೆ ತೀರ್ಥಯಾತ್ರೆಗೆ ಹೊರಡಬೇಕಾಗಿ ಇರ್ತಕ್ಕಂಥ ಕಮಂಡಲಕ್ಕೆ ಒಂದು ಬಳ್ಳಿಯನ್ನ ಕಟ್ಟಿ ಆ ಪುರಾತನ ಬಾವಿಯ ಒಳಗಿರ್ತಕ್ಕಂತಹ ನೀರನ್ನು ತಗೊಂಡು ಕುಡಿದು ಬಾಯಾರಿಕೆಯನ್ನು ನೆಗೆಸ್ಕೋಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಾನೆ. ಹೀಗೆ ಬಳ್ಳಿಯನ್ನ ಆ ಕಮಂಡಲಕ್ಕೆ ಕಟ್ಟಿ ಆ ಹೊಳಗೆ ಬಿಡ್ತಾನೆ. ಆ ಹೊಳಗೆ ಬಿಟ್ಟಾಗ ಆ ಚಿಕ್ಕದಾಗಿರ್ತಕ್ಕಂತಹ ಆ ಪಾತ್ರೆಯ ಒಳಗೆ ನೀರು ತುಂಬಿಕೊಂಡು ಇನ್ನೇನು ಮೇಲ್ ಬರಬೇಕು ಅನ್ನೋ ಸಂದರ್ಭದಲ್ಲಿಯೇ ಅವನು ಎಳಿತಕ್ಕಂಥ ಬಳ್ಳಿ ಭಾರವಾಗುತ್ತೆ. ಯಾಕೆ ಭಾರವಾಗ್ತಿದೆಯಲ್ಲ, ಏನ್ ಸಿಗಾಕೊಂಡಿರಬಹುದು ಇದಕ್ಕೆ ಅಂತೇಳಿ ಬಲದಿಂದ ಅವನು ಎಳೆದಾಗ ಆ ಬಳ್ಳಿಯ ಜೊತೆಗೆ ಅವನು ಬಿಟ್ಟಂತಹ ಆ ಚಿಕ್ಕದಾಗಿರ್ತಕ್ಕಂತಹ ಆ ಪಾತ್ರೆ ಅಥವಾ ಆ ಚೆಂಬಿನ ಸಹಾಯದಿಂದ ಮೇಲ್ಗಡೆಗೆ ಯಾವುದು ಬಂತು ಅಂತಂದ್ರೆ ಹುಲಿ ಹಾರಿ ಬಂತು. ಬ್ರಾಹ್ಮಣನಿಗೆ ಭಯ ಆಯಿತು. ಗಾಬರಿಯಿಂದ ನೋಡ್ತಾ ಇರಬೇಕಾದ್ರೆ ಅದು ಹೊರಗಡೆ ಬಂದು, ನನಗೆ ಪುನರ್ಜನ್ಮವನ್ನ ನೀಡಿದೆ ನೀನು, ಸಾವಿನ ದವಡೆಯಿಂದ ನೀನು ನನ್ನನ್ನು ಕಾಪಾಡಿದೆ ಅಂತೇಳಿ ಆ ಬ್ರಾಹ್ಮಣನಿಗೆ ಹುಲಿ ನಮಸ್ಕಾರವನ್ನ ಮಾಡುತ್ತೆ. ಇದು ಇವನಿಗೆ ಆಶ್ಚರ್ಯವಾಗಿ ಕಾಣುತ್ತೆ. ಆಗ ಬ್ರಾಹ್ಮಣ, ನೀನು ಹೇಗೆ ಈ ಬಾವಿಯಲ್ಲಿ ಬಿದ್ದೆ ಅಂತ ಕೇಳಿದಾಗ ಹುಲಿ ಹೇಳುತ್ತೆ, ನಾನು ಬೇಡನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದೆ, ಆಗ ಬೇಡನೊಂದಿಗೆ ನಾನು ಕೂಡ ಇದರಲ್ಲಿ ಬಾವಿಯ ಒಳಗೆ ಬಿದ್ದು ಬಿಟ್ಟೆ. ನಮ್ಮ ಜೊತೆಗೆ ಕಪಿ ಹಾಗೂ ಸರ್ಪವು ಕೂಡ ಬಿದ್ದಿದೆ ಒಳಗೆ.
ಅಂತೇಳಿ ಹೇಳಿ, ಅಗೋ ಬ್ರಾಹ್ಮಣ, ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಪರ್ವತ, ಆ ಪರ್ವತದ ಹತ್ತಿರ ನನ್ನ ಗುಹೆ ಇದೆ. ನೀವು ನನ್ನ ಜೊತೆಗೆ ಬಂದ್ರೆ ನಿಮಗೆ ಅಲ್ಲಿರ್ತಕ್ಕಂತಹ ಅನೇಕ ಆಭರಣಗಳನ್ನು ನಾನು ನಿಮಗೆ ಕೊಡುಗೆಯಾಗಿ ದಾನವಾಗಿ ನೀಡ್ತೀನಿ, ಯಾಕಂದ್ರೆ ನೀವು ನನ್ನ ಪ್ರಾಣವನ್ನ ಉಳಿಸಿದ್ರಿ ಅಂತೇಳಿ ಅದು ವಿನಯದಿಂದ ಬ್ರಾಹ್ಮಣನ ಹತ್ರ ಹೇಳಿದಾಗ, ಬ್ರಾಹ್ಮಣ ಹೇಳ್ತಾನೆ, ತೀರ್ಥಯಾತ್ರೆಗಾಗಿ ನಾನು ಹೋಗ್ತಾ ಇದ್ದೇನೆ. ನಾನು ಆ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಮತ್ತೆ ಇದೇ ಮಾರ್ಗದಲ್ಲಿ ನಾನು ವಾಪಸ್ ಬಂದಾಗ ನಾನು ನಿಮ್ಮ ಬಳಿ ಬರ್ತೇನೆ, ನಿಮ್ಮ ಗುಹೆ ಹತ್ರ ಬರ್ತೇನೆ, ನೀವು ಕೊಟ್ಟಂತಹ ವಸ್ತುಗಳನ್ನು ಪಡಿತೇನೆ ಅಂತ ಹೇಳಿದಾಗ ಬ್ರಾಹ್ಮಣನಿಗೆ ವಂದಿಸಿ ಹುಲಿ ಹೊರಡುವುದಕ್ಕಿಂತ ಮುಂಚೆ ಅವನಿಗೆ ಒಂದು ಮಾತನ್ನ ಹೇಳುತ್ತೆ. ಒಳಗೆ ಬಿದ್ದಿರ್ತಕ್ಕಂತಹ ಯಾರನ್ನು ಬೇಕಾದರೂ ನೀವು ಮೇಲಕ್ಕೆ ಎತ್ತಿ ಅವರನ್ನ ಉಳಿಸಿ, ಆದರೆ ಬೇಡನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಎತ್ತಬೇಡಿ ಮೇಲಕ್ಕೆ. ಯಾಕಾದ್ರೆ ಕೆಟ್ಟವರಿಗೆ ನಾವು ಏನೇ ಉಪಕಾರ ಮಾಡಿದ್ರು ಕೂಡ ಅವರು ನಮಗೆ ಅಪಕಾರವನ್ನ ಮಾಡ್ತಾರೆ ಅಂತೇಳಿ ಆ ಬ್ರಾಹ್ಮಣನಿಗೆ ಮಾತನ್ನ ಹೇಳಿ ಅದು ಹೊರಟು ಹೋಗುತ್ತೆ. ಆಗ ಈ ಶಿವಭೂತಿ ಮತ್ತೆ ಆ ಪುರಾತನ ಬಾವಿಯಲ್ಲಿದ್ದಂತಹ ಕೋತಿಯನ್ನ ಮೇಲಕ್ಕೆ ಎಳಿತಾನೆ. ಕೋತಿ ಮೇಲ್ಗಡೆ ಬಂದು ಅದು ಕೂಡ, ಪ್ರಾಣಾಪಾಯದಿಂದ ನನ್ನನ್ನು ನೀವು ಕಾಪಾಡಿದ್ರಿ, ನನಗೆ ಪುನರ್ಜನ್ಮವನ್ನ ಕೊಟ್ರಿ, ಇಲ್ಲಿದ್ದ ದೂರದಲ್ಲಿ ಬದರಿಕಾಶ್ರಮದಲ್ಲಿ ನನ್ನ ವಾಸ, ನೀವು ಆ ಮಾರ್ಗದಲ್ಲಿ ಬಂದಾಗ ಬನ್ನಿ, ನನ್ನ ಕೈಲಾದ ಸಹಾಯವನ್ನ ನಾನು ನಿಮಗೆ ಮಾಡ್ತೇನೆ ಅಂತೇಳಿ ಆ ಕಪಿಯು ಕೂಡ ಹೊರಟೋದು. ಆ ನಂತರದಲ್ಲಿ ಸರ್ಪ ಬರುತ್ತೆ, ಉರಗ ಬರುತ್ತೆ. ನಿಮಗೆ ಯಾವತ್ತಾದರೂ ಜೀವನದಲ್ಲಿ ತೊಂದರೆ ಬಂದಾಗ ನೀವು ನನ್ನನ್ನು ಸ್ಮರಿಸಿ, ಆ ಕ್ಷಣವೇ ನಾನು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಿಮಗೆ ಸಹಾಯವನ್ನ ನಾನು ಮಾಡ್ತೇನೆ ಅಂತೇಳಿ ಅದು ಕೂಡ ಇವನಿಗೆ ನಮಸ್ಕಾರವನ್ನ ಮಾಡಿ ಹೊರಟೋಗುತ್ತೆ. ಇದಾದ ನಂತರದಲ್ಲಿ ಇನ್ನು ಉಳಿದಿರ್ತಕ್ಕಂತಹ ಒಬ್ಬ ಯಾರು ಅಂತಂದ್ರೆ ಮನುಷ್ಯನಾಗಿರ್ತಕ್ಕಂತಹ ಬೇಡ. ಇವನನ್ನ ಮೇಲಕ್ಕೆ ಎತ್ತಬೇಕೋ ಬೇಡವೋ ಅಂತೇಳಿ ಶಿವಭೂತಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಯಾವತ್ತೂ ಕೂಡ ನಾವು ಪಕ್ಷಪಾತವನ್ನ ಮಾಡಬಾರದು, ಆಗಿದ್ದಾಗ್ಲಿ ಅಂತೇಳಿ ಧೈರ್ಯದಿಂದ ಹುಲಿ ಹೇಳಿರ್ತಕ್ಕಂತಹ ಮಾತುಗಳನ್ನ ತಾತ್ಸಾರ ಮಾಡಿ ಈ ಶಿವಭೂತಿ ಅಂತಕ್ಕಂಥ ಬ್ರಾಹ್ಮಣ ಬೇಡನನ್ನ ಮೇಲಕ್ಕೆ ಎತ್ತುತ್ತಾನೆ. ಆಗ ಬೇಡ ಮೇಲಕ್ಕೆ ಬಂದು ಶಿವಭೂತಿಗೆ ನಮಸ್ಕಾರವನ್ನ ಮಾಡಿ, ನಾನು ಇಲ್ಲೇ ದೂರದಲ್ಲಿರ್ತಕ್ಕಂಥ ಪದ್ಮನಗರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ, ನೀವು ಸಮಯವಾದಾಗ ನೀವು ನಮ್ಮ ಮನೆಗೆ ಬರಬೇಕು, ನನ್ನ ಕೈಲಾದ ಸಹಾಯವನ್ನ ನಾನು ನಿಮಗೆ ಮಾಡ್ತೀನಿ, ನನ್ನ ಆತಿಥ್ಯವನ್ನ ನೀವು ಸ್ವೀಕರಿಸಬೇಕು ಅಂತೇಳಿ ಕೇಳ್ತಾನೆ. ಆಗ ಎಲ್ಲರನ್ನೂ ಬೀಳ್ಕೊಟ್ಟು ಶಿವಭೂತಿ ಮುಂದಿನ ತನ್ನ ಯಾತ್ರೆಗೆ ಹೊರಟು ಹೋಗ್ತಾನೆ. ಕೆಲವು ದಿನಗಳ ನಂತರ ಮತ್ತೆ ವಾಪಸ್ ಅದೇ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಅರಣ್ಯದಲ್ಲಿ ಬೆಟ್ಟದ ಗುಹೆಯಲ್ಲಿ ಕೂತಿರ್ತಕ್ಕಂತಹ ಹುಲಿ ದೂರದಲ್ಲಿ ಬರ್ತಕ್ಕಂತಹ ಈ ಬ್ರಾಹ್ಮಣನನ್ನ ನೋಡಿ ಈ ಹುಲಿಯೇ ನೇರವಾಗಿ ಅವನ ಹತ್ತಿರ ಹೋಗಿ ಅವನನ್ನ ಸ್ವಾಗತವನ್ನ ಮಾಡುತ್ತೆ. ಅವನನ್ನ ಪ್ರೀತಿಯಿಂದ ಗೌರವದಿಂದ ತನ್ನ ಗುಹೆ ಹತ್ತಿರ ಕರ್ಕೊಂಡೋಗಿ ಅನೇಕ ವಸ್ತುಗಳನ್ನ ಆ ಬ್ರಾಹ್ಮಣನಿಗೆ ಕೊಡುತ್ತೆ. ಹಾರ, ಹಂಗದ, ಕುಂಡಲ, ಕಿರೀಟ, ಹೀಗೆ ಅಮೂಲ್ಯವಾಗಿರ್ತಕ್ಕಂತಹ ಆಭರಣಗಳನ್ನ ಇದು ಅವನಿಗೆ ಕೊಡುತ್ತೆ. ಗುಹೆಯಲ್ಲಿ ಎಲ್ಲಿ ಬಂದಿದ್ವು ಆಭರಣಗಳು ಅಂತ ಅನ್ಕೊಂಡ್ರೆ, ಇದು ಯಾವಾಗಲೂ ಅರಸರನ್ನ ಆ ದಾರಿಯ ಮಧ್ಯದಲ್ಲಿ ಬೇಟೆಯಾಡಿರಬೇಕು. ಹಾಗಾಗಿ ಆ ಆಭರಣಗಳು ಆ ಗುಹೆಯಲ್ಲಿ ಉಳಿದಿರಬೇಕು. ಹಾಗಾಗಿ ತನ್ನ ಗುಹೆಯಲ್ಲಿದ್ದಂತಹ ಅಮೂಲ್ಯವಾಗಿರ್ತಕ್ಕಂಥ ಆಭರಣಗಳನ್ನ ಈ ಶಿವಭೂತಿ ಬ್ರಾಹ್ಮಣನಿಗೆ ಹುಲಿ ದಾನವಾಗಿ ಕೊಡುಗೆಯಾಗಿ ಕೊಡುತ್ತೆ. ಯಾಕಾಗಿ ಅಂತಂದ್ರೆ, ಸಾವಿನ ಅಂಚಿನಲ್ಲಿದ್ದಂತಹ ತನ್ನ ಪ್ರಾಣವನ್ನ ಈ ವ್ಯಕ್ತಿ ಉಳಿಸ್ದ ಅನ್ನೋ ಕಾರಣಕ್ಕಾಗಿ ಕೃತಜ್ಞತೆಯಿಂದ ಇವನನ್ನು ಗೌರವದಿಂದ ಹುಲಿ ಕಾಣುತ್ತೆ. ಸಂಪತ್ತು ದೊರಕಿದ ಕೂಡಲೇ ಸಂತೋಷದಿಂದ ಶಿವಭೂತಿ ವಿಶ್ವಾಸದಿಂದ ಹುಲಿಗೆ ಕೃತಜ್ಞತೆಯನ್ನ ತಲ್ಲಿಸಿ ಆ ಶಿವಭೂತಿ ಅಲ್ಲಿದ್ದ ನೇರವಾಗಿ ಬದರಿಕಾಶ್ರಮದ ಕಡೆಗೆ ಹೊರಡುತ್ತಾನೆ.
ಬದರಿಕಾಶ್ರಮದ ಹತ್ತಿರ ಬಂದು ಒಂದು ಮಾವಿನ ಮರದ ಕೆಳಗೆ ಬಿಸಿಲಿನ ಆಯಾಸವನ್ನ ನಿಗಿಸ್ಕೊಳ್ಳೋದಕ್ಕೆ ವಿಶ್ರಮಿಸ್ತಾ ಇರಬೇಕಾದ್ರೆ ಮರಗಳ ಮಧ್ಯದಲ್ಲಿರ್ತಕ್ಕಂತಹ ಬಲಿಮುಖಂ ಅಥವಾ ಗೋಲಂಗೋಲ ಕಪಿ ಅಂತಕ್ಕಂಥದ್ದು ಈ ಬ್ರಾಹ್ಮಣನನ್ನ ನೋಡಿ ನೇರವಾಗಿ ಅವನ ಹತ್ರ ಬಂದು ಆ ಬ್ರಾಹ್ಮಣನಿಗೆ ಕೈ ಮುಗಿದು, ಅದು ಆ ಆಶ್ರಮದ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಹಣ್ಣುಗಳನ್ನು ಸಂಗ್ರಹಿಸಿ ತರುತ್ತೆ. ಅವು ಯಾವ್ದ್ಯಾವುದು ಅಂತಂದ್ರೆ ಹಲಸು, ಮಾವು, ಕಿತ್ತಲೆ, ತೆಂಗು, ಬಾಳೆ, ಬೇಲ, ಬಗೆ ಬಗೆಯ ನವೀನ ರೀತಿಯ ಹೊಸ ಬಗೆಯ ಹಣ್ಣುಗಳನ್ನ, ಫಲವನ್ನ ತಗೊಂಬಂದು ಕಾಣಿಕೆಯನ್ನಾಗಿ ಶಿವಭೂತಿಗೆ ಕೊಡುತ್ತೆ. ಶಿವಭೂತಿ ಸಂತಸದಿಂದ ಕೆಲವು ದಿನಗಳ ಕಾಲ ಆ ಬದರಿಕಾಶ್ರಮದಲ್ಲಿ ಆಶ್ರಯವನ್ನು ಪಡೆದು ಆ ನಂತರದಲ್ಲಿ ಅಲ್ಲಿಂದ ನೇರವಾಗಿ ಪದ್ಮನಗರದಲ್ಲಿ ವಾಸ ಮಾಡ್ತಕ್ಕಂತಹ ಬೇಡನ ಹತ್ತಿರ ಶಿವಭೂತಿ ಹೊರಡ್ತಾನೆ. ಈ ಬೇಡನ ಹತ್ರ ಹೊರಟಾಗ ಬೇಡ ಶಿವಭೂತಿಯನ್ನು ನೋಡಿ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ತನ್ನ ಮನೆ ಕರ್ಕೊಂಡೋಗಿ ಬಹಳ ಬೇಸರದಿಂದ ಇರ್ತಕ್ಕಂಥ ಸಂಗತಿಯನ್ನ ಗಮನಿಸಿ ಶಿವಭೂತಿ, ಯಾಕೆ ಇಷ್ಟೊಂದು ಬೇಸರ ವ್ಯಕ್ತಪಡಿಸ್ತಾ ಇದೆಯಲ್ಲ, ಏನಾಗಿದೆ ಅಂತ ಕೇಳಿದಾಗ, ನೀವು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ, ಆದ್ರೆ ನಿಮ್ಮ ಮನಸ್ಸನ್ನು ಸಂತೋಷ ಪಡಿಸೋದಕ್ಕೆ ನನ್ನ ಬಳಿ ಏನೂ ಇಲ್ಲ ಅಂತೇಳಿ ತನ್ನ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾನೆ. ಆಗ ಶಿವಭೂತಿ ಮುಂದೆ ಏನಾಗುತ್ತದೆ ಎಂಬುದನ್ನು ಅರಿಯದೆ ಬಹಳ ಪ್ರೀತಿಯಿಂದ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ನನ್ನ ಹತ್ರ ಬಹಳಷ್ಟು ಆಭರಣಗಳಿದೆ, ಇದರಲ್ಲಿ ಕೆಲವು ಆಭರಣಗಳನ್ನು ನಾನು ನಿನಗೆ ಕೊಡ್ತೇನೆ, ನೀನು ನನ್ನನ್ನು ಪ್ರೀತಿಯಿಂದ ನೋಡ್ಕೋಬಹುದು ಅಂತೇಳಿ ಕೊಡ್ತಾನೆ. ಆದರೆ ನಾವು ಕೆಟ್ಟವರಿಗೆ ಏನೇ ಸಹಾಯ ಮಾಡಿದ್ರು ಕೂಡ ಅವರು ಕೆಟ್ಟದನ್ನೇ ಮಾಡ್ತಾರೆ ಅನ್ನೋದಕ್ಕೆ ಬೇಡ ನಿದರ್ಶನ ಅನ್ನೋ ಹಾಗೆ ಇಲ್ಲಿ ಅವನು ಬುದ್ಧಿ ಅಂತಕ್ಕಂಥದ್ದು ದುರ್ಬುದ್ಧಿಯಾಗಿ ಪರಿವರ್ತಿಸಿ, ಅವನು ಆಭರಣಗಳನ್ನು ನೋಡಿದ ಕೂಡಲೇ ಆ ಬ್ರಾಹ್ಮಣನಿಗೆ ಕೆಟ್ಟದನ್ನ ಬಗೆಯೋದಕ್ಕೆ ಅವನು ಸಿದ್ಧನಾದ. ನೇರವಾಗಿ ಪದ್ಮನಗರವನ್ನು ಆಳ್ತಕ್ಕಂಥ ಅರಸನ ಬಳಿ ಹೋಗಿ, ರಾಜರೇ, ನಮ್ಮ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ನೀವು ಧರಿಸುವಂತಹ ಆಭರಣಗಳನ್ನ ನಾನು ಅವನ ಬಳಿ ನೋಡಿದೆ, ಹಾಗಾಗಿ ನೀವು ಅವನನ್ನು ಬಂಧಿಸಿದರೆ ಅವನಿಂದ ಆಭರಣಗಳು ಅವುಗಳ ಇಲ್ಲಿದ್ದ ಬಂದು ಅಂತಕ್ಕಂಥ ವಿಚಾರವನ್ನು ನೀವು ತಿಳಿಬಹುದು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತಾನೆ. ರಾಜ ಸೈನಿಕರನ್ನ ಕಳಿಸುವ ಮೂಲಕ ಇವನ ಮನೆಯಲ್ಲಿರ್ತಕ್ಕಂತಹ ಶಿವಭೂತಿಯನ್ನ ಕೈಕಾಲನ್ನ ಕಟ್ಟಿ ಕೆಡವಿ ಅವನನ್ನ ಆಸ್ಥಾನಕ್ಕೆ ಕರ್ಕೊಂಡೋಗಿ ಅವನನ್ನೇನ್ ಮಾಡ್ತಾರೆ, ಸೆರೆಮನೆಗೆ ತಳ್ತಾರೆ. ಆಗ ಶಿವಭೂತಿ ಯೋಚನೆ ಮಾಡ್ತಾನೆ, ನಾನು ಒಳ್ಳೆಯದನ್ನ ಬಯಸ್ತೆ, ಆದ್ರೆ ಅವನು ನನಗೆ ಕೆಟ್ಟದನ್ನ ಬಯಸ್ತಾ, ಈಗ ಬಂದಿರತಕ್ಕಂತಹ ಈ ಆಪತ್ತಿನ ಪ್ರಸಂಗದಿಂದ ನಾನು ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಈಗ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಶಿವಭೂತಿಗೆ ಒಂದು ಉಪಾಯ ಒಳೆಯುತ್ತೆ. ಅದೇನು ಅಂತಂದ್ರೆ ಸರ್ಪ ನೆನಪಾಗುತ್ತೆ. ಸರ್ಪ ಹೇಳಿತ್ತು, ನಿನಗೆ ಯಾವತ್ತಾದ್ರೂ ಸಂಕಟ ಬಂದಾಗ, ಸಮಸ್ಯೆ ಬಂದಾಗ ನೀನು ನನ್ನನ್ನ ನೆನೆ, ನಾನು ಪ್ರತ್ಯಕ್ಷವಾಗಿ ನಿನ್ನ ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ ಅಂತೇಳಿ ಹೇಳಿತ್ತು. ಹಾಗಾಗಿ ಶಿವಭೂತಿ ಆ ಕೂಡಲೇ ಏನ್ ಮಾಡ್ತಾನೆ, ಆ ಸರ್ಪವನ್ನ, ಆ ವ್ಯಾಳವನ್ನ ಸ್ಮರಿಸ್ತಾನೆ. ಸ್ಮರಿಸಿದ ತಕ್ಷಣವೇ ಅವನ ಮುಂದೆ ಸರ್ಪ ಬರುತ್ತೆ. ಸರ್ಪ ಬಂದಾಗ ಶಿವಭೂತಿ ಹೇಳ್ತಾನೆ, ನಾನು ಹೀಗೆಲ್ಲ ಸಹಾಯ ಮಾಡೋದಕ್ಕೆ ಹೊರಟ್ರೆ ಆ ಬೇಡ ನನ್ನನ್ನ ಇಂತಹ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿದ, ಸೆರೆಮನೆ ಬಂದಿಯಾಗಿದ್ದೀನಿ, ಹಾಗಾಗಿ ನೀನು ನನ್ನನ್ನ ಈ ಸೆರೆಮನೆಯಿಂದ ಹೊರಗಡೆಗೆ ಹೋಗ್ತಕ್ಕಂಥ ಉಪಾಯವನ್ನ ಹೇಳು, ನಿನಗೆ ಮಾತ್ರ ಇದರಿಂದ ಅವನು ನನ್ನನ್ನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿದಾಗ ಆ ಸರ್ಪ, ನಾನು ನಿನಗೊಂದು ಉಪಾಯವನ್ನ ಹೇಳ್ತೇನೆ, ಅದೇನು ಅಂತಂದ್ರೆ, ಈ ಕೂಡಲೇ ನಾನು ಉದ್ಯಾನವನದಲ್ಲಿ ಆಡ್ತಾ ಇರತಕ್ಕಂತಹ ರಾಜನ ಹಿರಿಯ ಮಗನನ್ನ ನಾನು ಕಚ್ಚಿ ಬಿಡ್ತೇನೆ, ಅವನಿಗೆ ವಿಷವೇರಿ ಬಿಡುತ್ತೆ. ಯಾವಾಗ ವಿಷವೇರುತ್ತೋ ಆಗ ಎಂತಹ ಗಾರುಡಿಗರು, ಎಂತಹ ಅನೇಕ ವಿಷವನ್ನ ತೆಗಿತಕ್ಕಂತಹ ಜನರು ಬಂದರೂ ಕೂಡ ಆ ವಿಷವನ್ನ ಅವನಿಂದ ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ. ಅಂತ ಸಂದರ್ಭದಲ್ಲಿ ನೀನು ಆ ವಿಷವನ್ನ ತೆಗಿತೀನಿ ಅಂತೇಳಿ ಆಸ್ಥಾನಕ್ಕೆ ಹೋಗು.
ಅಲ್ಲಿ ಒಂದು ಮಂತ್ರವನ್ನ ಉಚ್ಚಾರ ಮಾಡ್ತಾ ಒಂದು 3 ಬಾರಿ ಅವನ ಸುತ್ತ ಸುತ್ತಿ ನೀರನ್ನ ಚಿಮುಕಿಸು, ಆ ವಿಷ ಅಂತಕ್ಕಂಥದ್ದು ಇಳಿದೋಗುತ್ತೆ. ಆಗ ರಾಜ ಖುಷಿಯಾಗ್ತಾನೆ. ಆ ರಾಜ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಆಸೆಗಳೇನಿದಾವೆ ಅಂತಕ್ಕಂಥದ್ದನ್ನ ನೀನು ಈಡೇರಿಸ್ಕೋ ಅಂತೇಳಿ ಅವನಿಗೊಂದು ಉಪಾಯವನ್ನ ಆ ಸರ್ಪ ಹೇಳಿ, ಆ ಕ್ಷಣವೇ ಕಾರ್ಯತತ್ಪರವಾಗಿ ಆ ಸರ್ಪ ಅಂತಕ್ಕಂಥದ್ದು ಉದ್ಯಾನವನದಲ್ಲಿ ಆಡ್ತಾ ಇರತಕ್ಕಂತಹ ರಾಜನ ಹಿರಿಯ ಮಗನನ್ನ ಹೋಗಿ ಅದೇನ್ ಮಾಡುತ್ತೆ, ಕಚ್ಚುತ್ತೆ. ಕಚ್ಚಿದ ಕೂಡಲೇ ವಿಷವೇರುತ್ತೆ. ಆ ಮಗುವನ ಆಸ್ಥಾನದಲ್ಲಿ ಕರ್ಕೊಂಡ್ಬರ್ತಾರೆ. ರಾಜ ತನ್ನ ಮಗನ ಸಾವಿನಂಚಿನಲ್ಲಿರ್ತಕ್ಕಂಥ ಸಂಗತಿಯನ್ನು ತಿಳಿದು ವ್ಯಾಕುಲತೆಗೆ ಒಳಗಾಗ್ತಾನೆ, ತುಂಬಾ ಭಯಗೊಳ್ತಾನೆ, ಸಂಕಟಕ್ಕೆ ಒಳಗಾಗ್ತಾನೆ. ಹಾಗಾಗಿ ರಾಜ, ಯಾರು ಈ ವಿಷವನ್ನ ತೆಗಿತೀರೋ, ನನ್ನ ಮಗನನ್ನ ಉಳಿಸ್ಕೊಡ್ತೀರೋ ಅವರಿಗೆ ನಾನು ಅರ್ಧ ರಾಜ್ಯವನ್ನ ಕೊಡ್ತೇನೆ ಅಂತೇಳಿ ಡಂಗೂರವನ್ನು ಸಾರಿಸ್ತೇನೆ. ಅನೇಕ ಗಾರುಡಿಗರು ಬಂದು ವಿಷವನ್ನು ಇಳಿಸುವ ಪ್ರಯತ್ನವನ್ನ ಮಾಡ್ತಾರೆ, ಆದರೆ ಯಾರು ಕೂಡ ಸಫಲತೆಯನ್ನ ಪಡೆಯಲ್ಲ. ಆಗ ಸೆರೆಮನೆಯಲ್ಲಿದ್ದಂತಹ ಈ ಶಿವಭೂತಿ ಬ್ರಾಹ್ಮಣ, ನಾನು ವಿಷವನ್ನ ತೆಗಿತೇನೆ ಅಂತೇಳಿ ಸೆರೆಮನೆಯಿಂದ ನೇರವಾಗಿ ಆಸ್ಥಾನಕ್ಕೆ ಬರ್ತಾನೆ. ಮೊದಲೇ ಅನ್ಕೊಂಡ ಹಾಗೆ ಆ ಮಗುವನ್ನ ನೋಡ್ತಾ, ರಾಜಕುಮಾರನ ಮಗನನ್ನ ನೋಡ್ತಾ, ಮಂತ್ರವನ್ನ ಹೇಳ್ತಾ 3 ಬಾರಿ ಅವನ ಸುತ್ತು ಹಾಕಿ ಮಂತ್ರವನ್ನ ಹೇಳ್ತಾ ಏನ್ ಮಾಡ್ತಾನೆ, ನೀರನ್ನ ಚಿಮುಕಿಸ್ತಾನೆ. ಚಿಮುಕಿಸಿದ ಕೂಡಲೇ ನಿದ್ದೆಯಿಂದ ಎದ್ದಂತೆ, ಕೆಟ್ಟ ಕನಸಿನಿಂದ ಬೆಚ್ಚಿ ಬಿದ್ದಂತೆ ಆ ಮಗು ಏನಾಯ್ತು, ತನಗೇನೂ ಆಗಿಲ್ಲ ಅನ್ನೋ ಹಾಗೆ ಎದ್ದು ನಿಂತ್ಕೊಳ್ತು. ರಾಜ ಬಹಳ ಖುಷಿಯಾದ. ಇದೇ ಸಂದರ್ಭದಲ್ಲಿ ನಡೆದಂತಹ ಎಲ್ಲಾ ಘಟನೆಗಳನ್ನ ಆ ಶಿವಭೂತಿ ರಾಜನ ಹತ್ರ ಹೇಳಿ ತನ್ನ ಮನಸ್ಸನ್ನ ಹಗುರ ಮಾಡಿಕೊಂಡ. ಆಗ ರಾಜ ಆ ಬೇಡನನ್ನ ಯಮಪುರಿಗೆ ಕಳಿಸಿದನು ಅಂತೇಳಿ ಕೊನೆಯಲ್ಲಿ ಹೇಳ್ತಾರೆ. ಯಮಪುರಿ ಅಂದ್ರೆ ಅವನನ್ನ ತಗೊಂಡೋಗಿ ಯಮನ ವಧಾಸ್ಥಾನಕ್ಕೆ ಕಳಿಸಿ ಅವನನ್ನ ಕೊಲ್ಲಿ ಅಂತೇಳಿ ಅವನನ್ನ ಸೈನಿಕರಿಗೆ ಹೇಳಿ ಬೇಡನನ್ನ ಕಳಿಸಿದ್ರೆ, ಈ ಶಿವಭೂತಿಗೆ ಅನೇಕ ಪ್ರೀತಿಯಿಂದ ಗೌರವದಿಂದ ಉಪಚಾರಗಳನ್ನ ಮಾಡಿ ಅನೇಕ ಸಂಪತ್ತನ್ನ ನೀಡಿ ಅವನನ್ನ ಕಳಿಸ್ಕೊಡ್ತಾರೆ. ಹೀಗೆ ಶಿವಭೂತಿ ಕಥೆಯ ಒಳಗೆ ಹೇಗೆ ಒಬ್ಬ ವ್ಯಕ್ತಿ ಕೆಟ್ಟವರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಹೇಗೆ ಅಪಕಾರವನ್ನೇ ಮಾಡ್ತಾರೆ, ಯಾವತ್ತು ಉಪಕಾರವನ್ನ ಮಾಡಲಾರರು ಅಂತಕ್ಕಂಥ ನೆಲೆಯಲ್ಲಿ ಈ ಕಥೆ ಅಂತಕ್ಕಂಥದ್ದು ಅನಾವರಣವಾಗುತ್ತೆ. ಹಾಗಾಗಿ ಜೀವನದಲ್ಲಿ ನಾವು ಯಾರಿಗೆ ಉಪಕಾರವನ್ನ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯವನ್ನ ಮಾಡಬೇಕು ಅಂತಕ್ಕಂಥ ಜ್ಞಾನ ಇರಬೇಕು. ನಾವು ವಿಷಕ್ಕೆ, ಹಾವಿಗೆ ಎಷ್ಟೇ ಹಾಲನ್ನ ನೀವು ಹಾಕಿದ್ರೂ ಕೂಡ ಅದು ವಿಷವನ್ನೇ ಕಕ್ಕುತ್ತೆ. ಹಾಗಾಗಿ ಎಂಥವರ ಸ್ನೇಹ ಅಂತಕ್ಕಂಥದ್ದು ಒಳ್ಳೆಯದು, ಕೆಟ್ಟವರ ಸ್ನೇಹ ಅಂತಕ್ಕಂಥದ್ದು ಹೇಗೆ ಅಂತಂದ್ರೆ, ಒಂದು ಹಣ್ಣಿನ ಬುಟ್ಟಿಯ ಒಳಗೆ ಒಂದು ಹಾಳಾಗಿರ್ತಕ್ಕಂಥ ಹಣ್ಣನ್ನ ಇಟ್ರೆ ಹೇಗೆ ಆ ಬುಟ್ಟಿಯೊಳಗಿರುವ ಹಣ್ಣು ಎಲ್ಲವೂ ಕೂಡ ಹಾಳಾಗೋಗುತ್ತೋ, ಹಾಗೆ ಒಳ್ಳೆಯವರ ಜೊತೆಗೆ ಒಬ್ಬ ಕೆಟ್ಟವನು ಸೇರ್ಕೊಂಡ್ರೆ ಹಾಗೆ ಆ ಗುಂಪು ಹಾಳಾಗುತ್ತೆ. ಹಾಗಾಗಿ ಈ ಕತೆ ಅಂತಕ್ಕಂಥದ್ದು ನಾವು ಬಹಳ ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಹೆಜ್ಜೆಯನ್ನ ಇಡಬೇಕು, ಒಳ್ಳೆಯವರ ಸಹವಾಸವನ್ನ ಮಾಡಬೇಕು, ಕೆಟ್ಟವರ ಸಹವಾಸದಿಂದ ದೂರವಿರಬೇಕು. ನಾವು ಯಾವತ್ತೂ ಕೂಡ ಕೆಟ್ಟವರಿಗೆ ನಾವು ಸಹವಾಸವನ್ನ, ಅವರಿಗೆ ಸಹಾಯವನ್ನ ಮಾಡಿದರೆ ಅದು ಒಂದಲ್ಲ ಒಂದು ದಿನ ನಮಗೆ ಅದು ಅಪಕಾರವನ್ನ ಮಾಡುತ್ತೆ ಅಂತೇಳಿ ಈ ಕತೆ ಅಂತಕ್ಕಂಥದ್ದು ಹೇಳ್ತದೆ. ಹಾಗಾಗಿ ಈ ಕತೆ ಬಹಳ ಮುಖ್ಯ ಅಂಥೇಳಿ ಅನಿಸುತ್ತೆ. ಇದಿಷ್ಟು ಕೂಡ ಕರ್ನಾಟಕ ಪಂಚತಂತ್ರ ಕತೆ ಬರೆದಿರ್ತಕ್ಕಂತಹ ದುರ್ಗಸಿಂಹನಿಂದ ರಚಿಸಲ್ಪಟ್ಟಂತಹ ಶಿವಭೂತಿ ಕಥೆಯ ಒಟ್ಟಾರೆ ವಿವರಣೆ. ಹೇಗೆ ಶಿವಭೂತಿ ಕಷ್ಟಕ್ಕೆ ಸಿಲುಕಿ ಅದರಿಂದ ಹೊರಗಡೆ ಬಂದ,
ಅನ್ನೋ ನೆಲೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇದರ ಮೇಲೆ ಇರುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.